ಪ್ರಸಿದ್ಧ ಕವಿಗಳು ಲೇಖಕರು ಆಗಿರುವಂತಹ ಶ್ರೀಯುತ ಸತೀಶ್ ಕುಲಕರ್ಣಿಯವರ ಸಮಯಾಂತರ ಆಯ್ದ ಕವನಗಳು ಈ ಸಂಕಲನದಿಂದ ನಾನು ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ. ಕವಿತೆಯ ಶೀರ್ಷಿಕೆ ಗುರುಗಳ ಸತ್ತ ಮುಂಜಾನೆ. ಪೇಪರ್ನ್ಯಾಗ ನೋಡಿದೆ ನನ್ನ ಪ್ರೀತಿಯ ಗುರುಗಳು ಸತ್ತ ಸುದ್ದಿ ಬಂದಿತ್ತು. 100 ನೋವು ನೀರಾಗಿ ಹರಿದು ಬಂದವು, ಹೃದಯ ತುಂಬಿದವು. ಸೈಕಲ್ ಹತ್ತಿ ಅಂತಿಮ ದರ್ಶನಕ್ಕೆ ಹೊರಟೆ. ಒಂದು ಹೂವಿನ ಹಾರ ತಗೊಂಡ್ರಾತಂತ ಬಸ್ ಸ್ಟ್ಯಾಂಡ್ ಕೂಟಿಗೆ ಬಂದೆ. ಗಣೇಶ ಚೌತಿ ಮುನ್ನಾ ದಿನ ತುಟ್ಟಿ ಹೂಹಾರ. ಹೆಂಗಂದೆ? 8 ಅಂತ ಅವ ಅಂದ, 5 ಅಂತ ನಾ ಅಂದೆ. ಇವಾಗ್ಯಾಕಂತ ಮತ್ತೊಬ್ಬಗ 6 ಕೊಟ್ಟು ಹಾರ ತಗೊಂಡೆ. ಮತ್ತೆ ಸೈಕಲ್ ಹತ್ತಿ ಗುರುಗಳ ಮನೆ ಕಡೆ ಹೊಂಟೆ. ಮನ್ಯಾಗ ಕಾಂಪೌಂಡಿನ್ಯಾಗ ಗಿಚ್ಚಂತ ಮಂದಿ ತುಂಬಿತ್ತು. ಕರಿ ಟೋಪಿ, ಮಗ್ಗಾಳ ಚಾಳಿಸು, ಎಣ್ಣೆ ಗಮಟು ಕರಿ ಕೋಟು. ಗುರುಗಳು ಗ್ವಾಡಿಗೆ ಶಾಂತ ಕೂತಿದ್ರು. ಕುಂತಿದ್ರು ಮೌನಿ ಗುಮ್ಮಟನಾಂಗ. ಊರ ತುಂಬ ಮೆರವಣಿಗೆ ತೆಗೆದು 12ಕ್ಕೆ ಮಣ್ಣು ಮಾಡ್ತೇವೆ ಅಂದ ಒಬ್ಬ. ಪೇಪರ್ನ್ಯಾಗ ತ್ರಾಸು ತಗೊಂಡು ಸುದ್ದಿ ಹಾಕ್ಸಿದ್ವಿ ಅಂದ ಮತ್ತೊಬ್ಬ. ಉಂಡಾರ, ನಕ್ಕಾರ, ಮಾತಾಡಿ ಮಕ್ಕೊಂಡಾರ, ಮುಂಜಾನೆ ಇಲ್ಲ ಹಿಂಗಂದ ಮಗದೊಬ್ಬ. ಒಬ್ಬ 11 ಸುದ್ದಿ ಹೇಳಿದ್ರು. ನನ್ನೊಳಗಿನ ಗುರುಗಳು ಗಹಗಹಾಂತ ನಕ್ಕಂಗಾತು. ಹಾರ ಹಾಕದ ಹಂಗ ಹೊರಗೆ ಬಂದೆ. ಸೈಕಲ್ ಹತ್ತಿ ಊರ ಏರಿಕೆ ಮ್ಯಾಲ ಬಂದೆ. ದಾಪ ಹತ್ತಿ ಇಳಿದು ಹಿಂತಿರುಗಿ ನೋಡಿದೆ. ಚಳಿ ಏಟು ಕೊಟ್ಟ ಮಾಸ್ತರು, ಹೊಸ ಮಾತು ಕಲಿಸಿಕೊಟ್ಟ ಮಾಸ್ತರು, ಸಾಲಿ ಗ್ರೌಂಡಿನ್ಯಾಗ ಮೂಲಿಗೆ ನಿಂತು ನಮ್ಮ ಆಟ ನೋಡಿದ ಮಾಸ್ತರು, ಅಕ್ಷರ ಏಣಿ ಹತ್ತಿಸಿ ಜೀವನದ ದೂರ ತೋರಿಸಿದ ಮಾಸ್ತರು, ಮನಿ ಮರ್ತು ಮಕ್ಕಳ ಮರ್ತು ನಮ್ಮನ್ನ ಮಕ್ಕಳಂತ ತಿಳ್ಕೊಂಡ ಮಾಸ್ತರು ಎಲ್ಲ ನೆನಪಾದವು. ದೂರದಿಂದ ನೋಡಿದೆ, ಮಾಸ್ತರ ಮನಿ ಮುಂದ ಮಂದಿ ಭಾಳಿತ್ತು. ನನ್ನ ಕಣ್ಣ ಬಾಗಲದಾಗ ನೀರು ತುಂಬಿ ಹರಿತಿತ್ತು. ಧನ್ಯವಾದಗಳು.